ನಮಸ್ಕಾರ ಸ್ನೇಹಿತರೆ. ಜೂನ್ 2026 ಮಕರ ರಾಶಿಯವರ ಪಾಲಿಗೆ ಕೇವಲ ಒಂದು ಹೊಸ ತಿಂಗಳಲ್ಲ, ಇದು ನಿಮ್ಮ ಗ್ರಹಚಾರ ಬದಲಾಗುವ ಸಮಯ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಎಷ್ಟೇ ಕಷ್ಟಪಟ್ಟರೂ ಕ್ರೆಡಿಟ್ ಸಿಗುತ್ತಿಲ್ಲ, ಹೌದಲ್ವಾ? ನಿಮ್ಮ ಸ್ವಂತದವರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಒಂಟಿತನ ಕಾಡುತ್ತಿದೆ. ಹಾಗಿದ್ದರೆ ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಯಾಕಂದ್ರೆ ಜೂನ್ ತಿಂಗಳಲ್ಲಿ ನಿಮ್ಮ ರಾಶಿಗೆ ಅಧಿಪತಿಯಾದ ಶನಿದೇವ ಮತ್ತು ದೇವಗುರು ಬೃಹಸ್ಪತಿ ಸೇರಿ ಒಂದು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಇನ್ಮೇಲೆ 3 ದೊಡ್ಡ ಬದಲಾವಣೆಗಳು ಆಗಲಿವೆ. ಅದರಲ್ಲಿ ಒಂದು ಬದಲಾವಣೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನೇ ಬದಲಾಯಿಸುತ್ತೆ. ಆದರೆ ಎಲ್ಲವೂ ಪಾಸಿಟಿವ್ ಆಗಿರಲ್ಲ. ಒಂದು ಅಪಾಯ ಕೂಡ ನಿಮಗಾಗಿ ಕಾಯ್ತಾ ಇದೆ. ಅದು ಯಾವುದು, ನೀವೆಲ್ಲಿ ತಪ್ಪು ಮಾಡಬಾರದು ಅನ್ನೋದನ್ನ ಇವತ್ತು ನಾವಿಲ್ಲಿ ಸಂಪೂರ್ಣವಾಗಿ ಸತ್ಯವಾಗಿ ತಿಳಿಯೋಣ. ಮೊದಲಿಗೆ ನಿಮ್ಮ ವೃತ್ತಿ ಜೀವನಕ್ಕೆ ಬರೋದಾದ್ರೆ, ಮಕರ ರಾಶಿಯವರೇ, ನಿಮ್ಮ ಕಠಿಣ ಪರಿಶ್ರಮಕ್ಕೆ ಯೂನಿವರ್ಸ್ ಈಗ ರಿಸಲ್ಟ್ ಕೊಡೋಕೆ ರೆಡಿಯಾಗಿದೆ. ಜೂನ್ ಮೊದಲ ವಾರದಲ್ಲಿ ಆಫೀಸ್ನಲ್ಲಿ ನಿಮ್ಮ ಮೇಲೆ ಜವಾಬ್ದಾರಿಗಳು ದಿಢೀರಂತ ಜಾಸ್ತಿ ಆಗಬಹುದು. ನಿಮಗೆ ಅನಿಸಬಹುದು, ಎಲ್ಲ ಭಾರ ನನ್ನ ಮೇಲೆ ಯಾಕೆ ಬೀಳ್ತಾ ಇದೆ ಅಂತ. ಆದರೆ ನೆನಪಿಡಿ, ಶನಿದೇವ ನಿಮ್ಮ 3ನೇ ಮನೆಯಲ್ಲಿದ್ದು ನಿಮಗೆ ಸಿಂಹದಂತಹ ಧೈರ್ಯ ಕೊಡ್ತಾ ಇದ್ದಾರೆ. ನಿಮ್ಮ ಬಾಸ್ ಅಥವಾ ಮೇಲಾಧಿಕಾರಿಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ತಿಂಗಳ ಮಧ್ಯಭಾಗದ ನಂತರ, ಅಂದರೆ ಜೂನ್ 15ರ ಒಳಗೆ ನಿಮ್ಮ ಕೆಲಸಕ್ಕೆ ತಕ್ಕ ದೊಡ್ಡ ಗೌರವ ಅಥವಾ ಹೊಸ ಹುದ್ದೆ ಸಿಗುವ ಬಲವಾದ ಯೋಗ ಇದೆ. ಇನ್ನು ಬಿಸ್ನೆಸ್ ಮಾಡೋರಿಗೆ ಈ ತಿಂಗಳು ಲಕ್ ಅನ್ಲಾಕ್ ಆಗಲಿದೆ. ಏಕೆಂದರೆ ಜೂನ್ ತಿಂಗಳಲ್ಲಿ ಗುರುಗ್ರಹವು ನಿಮ್ಮ 7ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇದರ ಅರ್ಥ ಹೊಸ ಡೀಲ್ಗಳು, ಹೊಸ ಕಸ್ಟಮರ್ಸ್ ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರಗಳು ನಿಮಗೆ ಕೈತುಂಬ ಲಾಭ ತಂದು ಕೊಡುತ್ತವೆ. ಆದರೆ ಒಂದು ರಹಸ್ಯ ನೆನಪಿಡಿ, ನಿಮ್ಮ ಪ್ಲಾನ್ಗಳನ್ನು ಯಾರ ಮುಂದೆಯೂ ಮೊದಲೇ ಹೇಳಬೇಡಿ, ದೃಷ್ಟಿ ಆಗುವ ಸಾಧ್ಯತೆ ಇದೆ. ಈಗ ಪ್ರತಿಯೊಬ್ಬರಿಗೂ ಬೇಕಾದ ಹಣದ ವಿಷಯಕ್ಕೆ ಬರೋಣ. ನಿಮ್ಮ ಆದಾಯದ ಹಾದಿಯಲ್ಲಿದ್ದ ಅಡೆತಡೆಗಳು ಈ ತಿಂಗಳು ಸಂಪೂರ್ಣವಾಗಿ ದೂರವಾಗಲಿವೆ. ಬರಬೇಕಾಗಿದ್ದ ಹಳೆ ಬಾಕಿ ಹಣ, ಸಿಕ್ಕಿ ಹಾಕಿಕೊಂಡಿದ್ದ ಪ್ರಾಪರ್ಟಿ ದುಡ್ಡು ಈ ತಿಂಗಳು ನಿಮ್ಮ ಕೈ ಸೇರಲಿದೆ. ವಿಶೇಷವಾಗಿ ಸರ್ಕಾರಿ ಕೆಲಸಗಳಿಂದ ನಿಮಗೆ ಧನಲಾಭ ಆಗುವ ಸಾಧ್ಯತೆ ತುಂಬಾ ಇದೆ. ಆದರೆ ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ನಿಮ್ಮ ಧನಸ್ಥಾನದಲ್ಲಿ, ಅಂದರೆ 2ನೇ ಮನೆಯಲ್ಲಿ ರಾಹು ಕುಳಿತಿದ್ದಾನೆ. ರಾಹು ಏನು ಮಾಡ್ತಾನೆ ಗೊತ್ತಾ? ಒಂದು ಕೈಯಿಂದ ಹಣ ತಂದು ಕೊಟ್ಟು ಇನ್ನೊಂದು ಕೈಯಿಂದ ಖರ್ಚು ಮಾಡಿಸ್ತಾನೆ. ಜೂನ್ ತಿಂಗಳಲ್ಲಿ ನಿಮಗೆ ಅನಿರೀಕ್ಷಿತ ಖರ್ಚುಗಳು ಎದುರಾಗುತ್ತವೆ. ಯಾವುದೋ ಮನೆ ರಿಪೇರಿ ಅಥವಾ ಕುಟುಂಬದವರ ಆರೋಗ್ಯದ ನಿಮಿತ್ತ ದಿಢೀರಂತಹ ದೊಡ್ಡ ಹಣ ಖರ್ಚಾಗಬಹುದು. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ತಿಂಗಳು ಶೋ ಅಪ್ ಮಾಡಲು ಹೋಗಿ ಹಣ ವೇಸ್ಟ್ ಮಾಡಬೇಡಿ. ಯಾರೋ ಬಂದು ಡಬಲ್ ಹಣ ಮಾಡಿಕೊಡ್ತೀನಿ ಅಂದರೆ ನಂಬಬೇಡಿ, ಮೋಸ ಹೋಗುವ ಚಾನ್ಸ್ ಇದೆ. ನಿಮ್ಮ ಹಣವನ್ನು ಸೇಫ್ ಆಗಿ ಇಟ್ಟಿಕೊಳ್ಳಿ. ಇನ್ನು ನಿಮ್ಮ ಫ್ಯಾಮಿಲಿ ಲೈಫ್ ಮತ್ತು ಪ್ರೀತಿಯ ವಿಷಯಕ್ಕೆ ಬಂದರೆ, ಜೂನ್ ತಿಂಗಳು ನಿಮಗೆ ಒಂದು ದೊಡ್ಡ ವರ ಅಂತಾನೆ ಹೇಳಬಹುದು. ಕಳೆದ ಕೆಲವು ತಿಂಗಳುಗಳಿಂದ ಗಂಡ ಹೆಂಡತಿ ನಡುವೆ ಅಥವಾ ಲವರ್ಸ್ ನಡುವೆ ಇದ್ದ ಸಣ್ಣ ಪುಟ್ಟ ಜಗಳಗಳು ಈಗ ಈ 3ನೇ ವ್ಯಕ್ತಿಯ ಕಾರಣದಿಂದಾಗಿ ದೊಡ್ಡದಾಗಿರಬಹುದು. ಆದರೆ ಈ ತಿಂಗಳು ಗುರುಗ್ರಹದ ಶುಭ ದೃಷ್ಟಿ ನಿಮ್ಮ ಸಂಬಂಧದ ಮೇಲೆ ಬೀಳೋದ್ರಿಂದ ಎಲ್ಲಾ ತಪ್ಪು ತಿಳುವಳಿಕೆಗಳು ಮಂಜಿನಂತೆ ಕರಗಿ ಹೋಗುತ್ತವೆ. ನಿಮ್ಮ ಸಂಗಾತಿ ನಿಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡ್ತಾರೆ. ಆದರೆ ಮಕರ ರಾಶಿಯವರೇ, ನಿಮ್ಮದೊಂದು ಸಣ್ಣ ಮೈನಸ್ ಪಾಯಿಂಟ್ ಇದೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನೀವು ಬಾಯಿ ಬಿಟ್ಟು ಹೇಳಲ್ಲ, ಎಲ್ಲವನ್ನು ಒಳಗೊಳಗೆ ನುಂಗಿಕೊಳ್ತೀರಿ. ಹೀಗೆ ಮಾಡಬೇಡಿ. ನಿಮ್ಮವರಿಗೆ ನಿಮ್ಮ ಪ್ರೀತಿಯನ್ನು ತೋರ್ಪಡಿಸಿ, ಆಗ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ. ಇನ್ನು ಸಿಂಗಲ್ ಆಗಿರೋರಿಗೆ ಈ ತಿಂಗಳು ಕೇವಲ ಟೈಮ್ ಪಾಸ್ ಮಾಡುವವರಲ್ಲ, ನಿಮ್ಮ ಜೀವನಕ್ಕೆ ಭದ್ರತೆ ನೀಡುವಂತಹ ಒಬ್ಬ ಪ್ರಬುದ್ಧ ವ್ಯಕ್ತಿ ಎಂಟ್ರಿ ಆಗಬಹುದು. ಅವಸರ ಬೇಡ, ನಿಧಾನವಾಗಿ ಮುಂದುವರಿಯಿರಿ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಮಕರ ರಾಶಿಯವರೇ, ಜೂನ್ 2026 ನಿಮಗೆ ಲೈಫ್ನಲ್ಲಿ ಒಂದು ಸ್ಟೇಬಲ್ ಆದ ಗಟ್ಟಿಯಾದ ತಳಹದಿಯನ್ನು ಹಾಕಿಕೊಡಲಿದೆ. ಯಾವುದಕ್ಕೂ ಹೆದರಬೇಡಿ, ಶನಿದೇವ ನಿಮ್ಮ ಜೊತೆಗಿದ್ದಾರೆ. ಈ ತಿಂಗಳು ರಾಹುವಿನ ಕೆಟ್ಟ ದೃಷ್ಟಿ ನಿಮ್ಮ ಹಣದ ಮೇಲೆ ಬೀಳಬಾರದು ಅಂದರೆ ಈ ಒಂದು ಸರಳ ಪರಿಹಾರವನ್ನು ತಪ್ಪದೆ ಮಾಡಿ. ಪ್ರತಿದಿನ ಅಥವಾ ಪ್ರತಿ ಶನಿವಾರ ಕಪ್ಪು ನಾಯಿಗಳಿಗೆ ಅಥವಾ ಪಕ್ಷಿಗಳಿಗೆ ಸ್ವಲ್ಪ ಆಹಾರ ನೀಡಿ ಮತ್ತು ಮನೆಯಿಂದ ಹೊರಡುವಾಗ ಹಿರಿಯರ ಆಶೀರ್ವಾದ ಪಡೆದು ಹೊರಡಿ.
ಇದು ನಿಮ್ಮ ಎಲ್ಲ ಕೆಲಸಗಳನ್ನು ಯಶಸ್ವಿಗೊಳಿಸುತ್ತೆ. ನಿಮ್ಮ ಮೇಲಿರುವ ನಂಬಿಕೆಯನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ನೀವು ಅಂದುಕೊಂಡಿದ್ದನ್ನು ಸಾಧಿಸ್ತೀರಿ. ಈ ವಿಡಿಯೋ ನಿಮಗೆ ನಿಜ ಅನಿಸಿದರೆ ಈಗಲೇ ಲೈಕ್ ಮಾಡಿ. ನಿಮ್ಮ ಆತ್ಮೀಯ ಮಕರ ರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಂ ಶನೀಶ್ವರಾಯ ನಮಃ ಅಂತ ಬರೆದು ನಿಮ್ಮ ಪಾಸಿಟಿವ್ ಎನರ್ಜಿಯನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ಜೈ ಶ್ರೀರಾಮ್, ಜೈ ಆಂಜನೇಯ.